ಆಕಾಂಕ್ಷೆಯಿಂದ ಡೈರಿಗೆ ಗೆದ್ದಿದ್ದಾರೆ ಮತ್ತು DC ಬ್ಯಾಂಕ್ಗೆ ನಾಮಿನಿ ಮಾಡಿದ್ದೀವಿ. ಸೊ ಒಂದು ಬೇರೆ ಬೇರೆ ಕಾರಣಕ್ಕೋಸ್ಕರ ಕಳೆದ ಬಾರಿ ಆಗಿತ್ತು ಹೋಗಿದ್ದೀವಿ. ಅದನ್ನ ಹೇಳ್ತೀನಿ ಅಧ್ಯಕ್ಷತೆ. ಇವತ್ತು ರಾಜ್ಯದಲ್ಲಿ ಜಿಲ್ಲೆಯವರೆಗೆ ಕಾಂಗ್ರೆಸ್ ಇಲ್ಲಿ ಒಂದು 30 ವರ್ಷ ನಿರಂತರವಾಗಿ ಕಾಂಪಿಟೇಷನ್ ಇಲ್ಲದಲ್ಲೇ ಆಡಳಿತ ಮಾಡಿದಂಥದ್ದು ಕಾಂಗ್ರೆಸ್ ಈ ರಾಜ್ಯದಲ್ಲೂ ಅಥವಾ ಈ ಜಿಲ್ಲೆಯಲ್ಲೂ. ಇವತ್ತು 9 ಜನ ಬೋರ್ಡ್ ಅಧ್ಯಕ್ಷರಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಹೈಕಮಾಂಡ್ ಅನ್ನ ಕೃಷಿಕ ಸಮಾಜ ಸೇರಿ 11 ಜನ ಅಧ್ಯಕ್ಷರೇ. ನಾನು ಮಂತ್ರಿ ಆಗಿದ್ದೀನಿ, 2 ಶಾಸಕರು ಚೇರ್ಮನ್ ಆಗಿದ್ದಾರೆ, 3 ಕೃಷಿಕ ಸಮಾಜದ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ, 4 ದಿನೇಶ್ ಗ್ಯಾರಂಟಿ ಉಪಾಧ್ಯಕ್ಷ ಆಗಿದ್ದಾರೆ, 5 ಡಾಕ್ಟರ್ ಕೃಷ್ಣ 6 ಡಾಕ್ಟರ್ ಮೂರ್ತಿ 7 ಆತ್ಮಾನಂದ 8 ನೈಮು 9 ಫ್ಯಾಕ್ಟರಿ ಅಧ್ಯಕ್ಷರು 10 ಮೇಡಮ್ 11 ಶಿವಪ್ಪನ್ ಬಿಡು ನಾಗೇಂದ್ರ 12 ರಾಜ್ಯದಿಂದ ರಾಜ್ಯ ಸರ್ಕಾರದಿಂದ 12 ಸರ್ಕಾರದ ಉನ್ನತ ಹುದ್ದೆಗಳನ್ನ ಕೊಡಿಸಿ. ಯಾವತ್ತು ಈ ಸ್ವತಂತ್ರ ಬಂದ ಮೇಲೆ ಯಾರ್ಯಾರು ಯಾವಾಗ ಕೊಡಿಸಿದಾರೆ ಹೇಳೋಣ. ನೋಡಿ, ಜನತಾ ದಳನೂ ಅಧಿಕಾರ ಇತ್ತು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಕುಮಾರಸ್ವಾಮಿನೂ ಚೀಫ್ ಮಿನಿಸ್ಟರ್ ಆಗಿದ್ರು. ಯಾವತ್ತು ಕಾರ್ಯಕರ್ತರಿಗೆ ಒಂದು ಕಡೆ ಇವತ್ತು DC ಬ್ಯಾಂಕ್ ಅಧ್ಯಕ್ಷರು ಜೋಗಿಗೌಡ ಇದ್ದ ಇಲ್ಲಿವರೆಗೆ, ನಾಳೆ ಬೋರ್ಡ್ ಬಂದ ಮೇಲೆ ಬೇರೆಯವರಾಗ್ತಾರೆ. ಸೊ ಮನ್ಮೂಲ್ನಲ್ಲಿ ನಮ್ಮ ಶಿವಪ್ಪ ಇದ್ದಾನೆ, ಮುಂದುವರಿತಾ ಇದ್ದೀವಿ. ಸೊ SLD ಬ್ಯಾಂಕ್ನಲ್ಲಿ ನಮ್ಮ ತಿಮ್ರಾಯಗೌಡ ಇದ್ದಾನೆ ಸ್ಟೇಟ್ ಲೆವೆಲ್. ಇಷ್ಟು ಅಧಿಕಾರನ ಹೌದು 200,000 ಜನ ಆಕಾಂಕ್ಷಿಗಳಿದ್ದಾರೆ. ಈ ಹುಡುಗ ಹಗಲು ರಾತ್ರಿ ಪಾರ್ಟಿ ಕಟ್ತಾನೆ, ನನಗೆ ಏನು ಮಾಡೋಕ್ಕಾಗ್ತಾಯಿಲ್ಲ. ಇಂಥವ್ರು 500 ಜನ 1,000 ಜನ ಇದ್ದಾರೆ. KDP ಮೆಂಬರ್ ಮಾಡಿದ್ದಾರೆ, ಬೇರೆ ರಾಜ್ಯ ಮಟ್ಟಕ್ಕೆ ಎಲಿಜಿಬಲ್ ಇದ್ದಾನೆ ಅವನು. ಭಾರತ್ ಜೋಡಲ್ಲೂ ಹೋದವನು ಇಲ್ಲಿಂದ ಇದ್ರವ್ರು ಕಾಶಿವರೆಗೂ ಇದಕ್ಕೆ. ಬಟ್ ಆದರೆ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಬಟ್ ಆದರೆ ನಾವು ಇಷ್ಟು ಜನ ಕೊಡಿಸಿದ್ದೀವಿ. ಇತಿಹಾಸದಲ್ಲಿ 47ರಿಂದ ಇಲ್ಲಿವರೆಗೆ ಯಾವ್ಯಾವ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಜನತಾ ದಳದವರು, ಎಷ್ಟು ಜನ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಿದ್ದಾರೆ, ಎಷ್ಟು ಜನಕ್ಕೆ ಇವರು ಪರವಾಗಿ ನಿಂತ್ಕೊಂಡು ಚುನಾವಣೆ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಬೆಂಬಲ ಕೊಟ್ಟು ಅವರನ್ನು ಸ್ಥಳೀಯ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ತೋರಿಸ್ಲಿ ಒಂದು. ಪಾಪ ಪುಟ್ಟರಾಜ ಒಬ್ಬ ಹಗಲು ರಾತ್ರಿ ಓಡಾಡ್ತಾನೆ. ಅವನು ಮಾತನ್ನ ಪಾಪ 4 ಜನ ಕೇಳ್ತಾರೆ, 4 ಜನ ಕೇಳಲ್ಲ. ನನ್ನ ಸ್ನೇಹಿತ, ನಾನು ರಾಜಕೀಯವಾಗಿ ಅವನು ವಿರೋಧ ಮಾಡ್ಬೋದು, ನಾನು ಇಲ್ಲ ಅಂತ ಹೇಳ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಅವನಿಗೂ ಬೇಜಾರಿದೆ ಚಲುವರಾಯಸ್ವಾಮಿ ನನ್ನ ವಿರುದ್ಧ ಮಾಡ್ತಾನೆ ಅಂತ. ಬಟ್ ನನ್ನ ಕರ್ತವ್ಯ, ನಾನು ಅಲ್ಲಿದ್ದಾಗಲೂ ಹಂಗೆ ಮಾಡ್ತಿದ್ದೆ, ಇಲ್ಲಿದ್ದಾಗಲೂ ಹಂಗೆ ಮಾಡ್ತಾ ಇದ್ದೀನಿ. ನನ್ನ ಸ್ನೇಹಿತ ಅಂತ ವಹಿಸ್ಕೊಳ್ಳಲ್ಲ ನಾನು. ಅವನ ವಿರುದ್ಧವಾಗಿ ಸಾಕಷ್ಟು ನಾನು ಇವತ್ತು ಕಳೆದ ಬಾರಿ ನಾನು ರೈತ ಸಂಘದ ಜೊತೆ ನಿಂತ್ಕೊಂಡು ನಾವು ಅವನ ಸೋಲಿಗೆ ನಾವು ಕಾರಣ ಇದ್ದೀವಿ. ಅದು ವೈಯಕ್ತಿಕವಾಗಿ ಬಟ್ ಆದರೆ ಇರೋದ್ರಲ್ಲಿ ಅವನೊಬ್ಬ ಇವತ್ತು DC ಬ್ಯಾಂಕ್ ಡೈರೆಕ್ಟರ್ ಮಾಡ್ತಾನೆ, ಇವ್ರಿಗೆ ಯಾಕೆ ಮಾಡೋಕ್ಕಾಗಲ್ಲ? ಅವನ ಮೇಲೆ ದೂರ ಹೇಳ್ತಾರೆ. ನಾನು ಅವನ್ನ ಹೊಗಳ್ತಾ ಇಲ್ಲ. ಅವ್ನು ರಾಜಕೀಯವಾಗಿ ನಂಗೆ ವೈರಿನೇ, ರಾಜಕೀಯವಾಗಿ ಅವನು ವಿರೋಧನೆ ಮಾಡೋದು. ಎಷ್ಟು ಜನ ಜನತಾ ದಳದ ಇಲ್ಲಿಯ ಲೀಡರ್ಗಳಿಗೆ ಕಾರ್ಯಕರ್ತರ ಮೇಲೆ ಬದ್ಧತೆ ಇದೆ. ಯಾವ್ಯಾವ ಅವಕಾಶವನ್ನು ಅವ್ರಿಗೆ ಅವಕಾಶ ಸಿಕ್ಕಿದಾಗ, ಅಧಿಕಾರ ಸಿಕ್ಕಿದಾಗ ಕೊಡಿಸಿದ್ದಾರೆ. ನನಗೆ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ. ಹೌದು, ನಾವು ಭಾಳ ಹೋರಾಟ ಮಾಡಿ MLAಗಳಾಗ್ತೀವಿ, ಭಾಳ ಹೋರಾಟ ಮಾಡೇ ಗೆಲ್ತೀವಿ. ಆದರೆ ಅಭಿವೃದ್ಧಿ ನಾವು ಮಾಡ್ತಾಯಿದ್ವಿ, ಕಾರ್ಯಕರ್ತರಿಗೆ ಇಷ್ಟು ಸಹಾಯ ಮಾಡ್ತೀವಿ. ಆದರೆ ನಾಳೆ ಚುನಾವಣೆಗೆ ಹೋದ ತಕ್ಷಣ ನಮಗೇನು 50,000 ಲೀಡರ್ ಗೆಲ್ಲಿಸಲ್ಲ. ಗೊತ್ತಿಲ್ಲ ನಮ್ಮ ಮಂಡ್ಯ ಜಿಲ್ಲೆ ಜನಕ್ಕೆ ನಾವು ಮಾಡೋ ಕೆಲಸ ಕಾಣ್ತಾ ಇಲ್ವೋ, ನಾವು ಹೋರಾಟ ಮಾಡೋದು ಕಾಣ್ತಾ ಇಲ್ವೋ, ಅಥವಾ ನಾವು ಈ ಕಾರ್ಯಕರ್ತರ ಪರವಾಗಿ ನಿಂತಿರೋದು ಕಾಣ್ತಾ ಇಲ್ವೋ. ನಮ್ಮ ಕಾರ್ಯಕರ್ತರು ಒಂದೊಂದ್ಸಲಿ ಉತ್ಸಾಹ ಇರಲ್ಲ, ಅಥವಾ ಸಾರ್ವಜನಿಕರು ಒಂದೊಂದ್ಸಲಿ ನಮ್ಮನ್ನು ಭಾವನಾತ್ಮಕವಾಗಿ ಏನೋ ಸುಳ್ಳು ಹೇಳೋದನ್ನೇ ಕೇಳ್ಕೊಂಡು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಈ ಥರದ್ದೆಲ್ಲ ನಡೆಯುತ್ತೆ. ಬಟ್ ನಾನು ಏನೇ ಸಾರ್ವಜನಿಕರು ಮತ ನಾನು ಸೋಲಿಸ್ಲಿ ಗೆಲ್ಲಿಸ್ಲಿ, ನಮ್ಮ ಕಾರ್ಯಕರ್ತರು ಆ ತೃಪ್ತಿ ಆಗಲಿ ಅಸಮಾಧಾನ ಆಗಲಿ, ನನ್ನ ರಾಜಕಾರಣ ದಿನ ಇರೋವರೆಗೂ ಒಂದು ರಾಜ್ಯ ಮಟ್ಟದಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಾಗ ಇಲಾಖೆ ನಿರ್ವಹಿಸ್ತಕ್ಕಂಥದ್ದು ಒಂದು ಭಾಗ. ಅದು ಬಿಟ್ಟು ಮಂಡ್ಯ ಜಿಲ್ಲೆ ವಿಶೇಷವಾಗಿ ಗಮನವನ್ನು ಕಾರ್ಯಕರ್ತರು ಮತ್ತು ಲೀಡರ್ಗಳಿಗೆ ರಾಜ್ಯ ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ತಾಲೂಕು ಮಟ್ಟದಲ್ಲೋ ಅವಕಾಶ ಕೊಡಿಸೋದ್ರಲ್ಲಿ ಅಭಿವೃದ್ಧಿಗೆ ಎಷ್ಟು ಪ್ರಯತ್ನ ಮಾಡ್ತೀನೋ ಅದನ್ನು 4ರಷ್ಟು ಪ್ರಯತ್ನವನ್ನು ಸ್ಥಳೀಯ ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಲೀಡರ್ಗಳಿಗೆ ಗುರುತಿಸ್ತೀವಿ. ಅದನ್ನು ಬಿಟ್ಟು ಗೌರವವಾಗಿ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಮಗೇನಾದ್ರೂ
ಸಲಹೆ ಕೊಡ್ಲಿ, ತಪ್ಪಿದ್ರೆ ತಿದ್ಲಿ, ಏನಾದ್ರು ಹೇಳಿ. ನಾನು ಕೇಳಕ್ಕೆ ಇದ್ದೀನಿ. ಹುಚ್ಚ ಬಟ್ಟೆ ಮಾತಾಡ್ತಾರೆ ಅಂದ್ರೆ ಅದ್ರ ಹೊತ್ತು ಮಾತಾಡೋದು. ನಾನು ಅವ್ರಿಗೆ ಗೊತ್ತಿಲ್ಲ ಇನ್ನೂ ಯಾರು ಮಾತಾಡ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬಿಟ್ಟು ಮುಗಿಸ್ತೀನಿ. ನಮಗೆ ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಿಗೆ ಇಡೀ 30 ಜನ ಸಪೋರ್ಟ್ ಮಾಡಿ ನಿಲ್ಲಿಸಿದಾಗ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ರು, ಜಯಂತ್ ಪಟೇಲ್ ಚೀಫ್ ಮಿನಿಸ್ಟರ್ ಇದ್ರು, ರಾಜ್ಯದಲ್ಲಿ ಸೋಮಶೇಖರ್ ಮಿನಿಸ್ಟರ್ ಇದ್ರು, ನಾಗೇಗೌಡರು ಮಿನಿಸ್ಟರ್ ಇದ್ರು. 9 ಕ್ಷೇತ್ರ ಇತ್ತು ಇವತ್ತು. ಸೊ 9 ಕ್ಷೇತ್ರದ ಶಾಸಕರು, MLCಗಳು, MP ಎಕ್ಸೆಪ್ಟ್ ST ಜಯರಾಮ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ನನ್ನ ವಿರುದ್ಧವಾಗಿ ರಾತ್ರಿ ನನ್ನನ್ನು ತೀರ್ಮಾನ ಮಾಡಿದ್ದ. ಬೆಳಗ್ಗೆ ಎದ್ದು ಶಿವಾನಂದನ ಹಾಕಿದ್ರು. ಅದರ ವಿರುದ್ಧವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲೆಯ 9 ಜನ ಶಾಸಕರ, MLCಗಳ, MPಗಳ ವಿರುದ್ಧವಾಗಿ ಜಿಲ್ಲಾ ಪಂಚಾಯತಿನಲ್ಲಿ 30 ಜನ ನಾವು, 7 ಜನ ರೈತ ಕಾಂಗ್ರೆಸ್ಸು, 2 ಜನ ರೈತ ಸಂಘ ಇದ್ದಿದ್ದು, 39 ಜನ ನಮ್ಮ ಇಡೀ ಜನತಾದಳ. ಅವತ್ತು ದೇವೇಗೌಡರು, ಜಯಂತ್ ಪಟೇಲ್, ಮಂತ್ರಿಗಳು, MLAಗಳು ತೀರ್ಮಾನ ಮಾಡಿದ್ರಲ್ಲ, ಅವರನ್ನು ವಾಪಸ್ ತೆಗೆಸಿ ನನ್ನ ಇನಾನಿಮಸ್ ಆಗಿ ಆಯ್ಕೆ ಮಾಡಿದ್ರು. ಅದು ಗುಣ ಇದೆ. ಸ್ಥಳೀಯ ಲೀಡರ್ಗಳು ಇಂಥ ಒಂದು ದೊಡ್ಡ ನಾಯಕರುಗಳನ್ನ ವಿರೋಧ ಮಾಡಿ ನನಗೆ ಅವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಮೀಟಿಂಗ್ ಹಾಲ್ನಲ್ಲಿ ಪಕ್ಷ ತೀರ್ಮಾನ ಮಾಡಿದ್ದು. ಒಬ್ಬ ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥ ಪಕ್ಷ, ಚೀಫ್ ಮಿನಿಸ್ಟರ್ ಇರ್ತಕ್ಕಂಥ ಪಕ್ಷ, ಜಿಲ್ಲೆನಲ್ಲಿ 9 ಜನ ಶಾಸಕರು ಇರ್ತಕ್ಕಂಥ ಪಕ್ಷ, ಅಂಥ ಲೀಡರ್ಗಳೆಲ್ಲರೂ, ಜಯರಾಮಣ್ಣ ಒಬ್ಬರು ಸೊ ಹೆಲ್ಪ್ಲೆಸ್ ಆದರು. ಮೀಟಿಂಗ್ ಹಾಲ್ಗೆ ಹೋದಾಗ 39 ಜನ ಮೆಂಬರ್ಗಳಿವೆ, 38 ಜನ ಎದ್ದು ಪಕ್ಷ ಬಿಟ್ಟು, ಕಾಂಗ್ರೆಸ್ 7 ಜನ, ರೈತ ಸಂಘ 2, ಜನತಾದಳ 30 ಜನ ಒಂದೇ ಮಾತು ಹೇಳಿದ್ರು. ನಿಮ್ಮ ಪಕ್ಷ ಏನೇ ತೀರ್ಮಾನ ಮಾಡಿರಲಿ, ದೇವೇಗೌಡರು, ಜಯಂತ್ ಪಟೇಲ್ ಏನೇ ತೀರ್ಮಾನ ಮಾಡಿರಲಿ, ಶಿವಾನಂದ್ ವಾಪಸ್ ತಗೊಳ್ಳಿ, ಇಲ್ಲಾಂದ್ರೆ ನಾವು ಓಟ್ ಎಲ್ಲ ಚಲುವರಾಯಸ್ವಾಮಿಗೆ ಹಾಕ್ತೀವಿ. ಅವರು ವಾಪಸ್ ತಗೊಂಡು ಹೊತ್ತು ನನ್ನನ್ನು ಆ ಋಣಕ್ಕೋಸ್ಕರ ಯಾರು ಬೇಡ ಅಂದ್ರೂ ಹಠ ಮಾಡಿ ಮತ್ತೆ ಅವನ್ನ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷ ಮಾಡಿದ್ರು. ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷ ಮಾಡಿದ್ರು. ನಂದು ಇವತ್ತೆಲ್ಲ ಕಮಿಟ್ಮೆಂಟು. ಇವತ್ತು ಮಂತ್ರಿ ಆಗಿದ್ದೀನಿ, ಕಾಂಗ್ರೆಸ್ಸಲ್ಲಿ ನನಗೆ ಸ್ಥಾನಮಾನ ಕೊಟ್ಟವ್ರು ಅಂತಲ್ಲ. ನಾನು ಯಾರೂ ನನ್ನ ಜೊತೆಲಿ ರಾಜ್ಯದ ನಾಯಕರು ಇಲ್ಲದೇ ಇದ್ದಾಗಲೂ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ, ಉಪಾಧ್ಯಕ್ಷ ಆಗಿ ಈ ಜಿಲ್ಲೆನಲ್ಲಿ ಪ್ರತಿ ಒಬ್ಬರ ರಕ್ಷಣೆಗೆ ಅವತ್ತಿಂದ ನಿಂತಿರೋದು. ಇವತ್ತು ನನಗೆ ಇಷ್ಟು ಶಕ್ತಿ ಇದ್ದಾಗ ನಾನು ಜಿಲ್ಲೆ ಒಳಗಡೆ ಮಾಡ್ತೀನಿ. ಅದರಿಂದ ಇವತ್ತು ಮೊನ್ನೆ ಯಾವುದೋ ಶುಗರ್ ಫ್ಯಾಕ್ಟ್ರಿಗೆ ಕುಮಾರಸ್ವಾಮಿ ಹೇಳೋರು, ನಾನು ಸಂಬಳ 25 ಕೋಟಿ ಕೊಡ್ತೀನಿ, ಡಿಪಾಸಿಟ್ ಮಾಡ್ತೀನಿ, ಅದರಲ್ಲಿ ಸಂಬಳ ಕೊಡಲಿ, ರಾಜಕೀಕರಣ ಮಾಡೋದು ಬೇಡ ಅಂತ, ಇದು ಪ್ರೈವೇಟ್ ಇದಕ್ಕೆ ಮಾಡೋದು ಬೇಡ ಅಂತ ನಿಮ್ಗೆ ಮುಂದೆ ಹೇಳಿದ್ರು. ಇಲ್ಲಿವರೆಗೆ ಕೊಟ್ಟಿಲ್ಲ 3 ತಿಂಗಳು. ನಾನು ಇವತ್ತು ರವಿ ಅವರು ಒತ್ತಡ ತಂದರು, ನಾನು ಏನಾರ ಇಲ್ಲಿ ಕಾನೂನು ಏನಾರ ಇಲ್ಲಿ ಫಸ್ಟ್ ಅವ್ರಿಗೆ ಪೇಮೆಂಟ್ ಕೊಡೋದು ಹೇಳಿದ್ದೀನಿ ಸೋಮವಾರ. ಸೊ ಇವರು ಮಾತು ಕೊಡಬೇಕಾದ್ರೆ ಮಾಡೋಂಥದ್ದು ಮಾತು. ನಾನು ಒಬ್ರು MP ಇದ್ದಾರೆ, ಅವ್ರ ಮಂತ್ರಿ ಅನ್ನೋದಕ್ಕಿಂತಾಗಿ MP ಇದ್ದಾರೆ, ಮಂತ್ರಿ ಸೆಕೆಂಡ್ರಿ. ಏನಾದ್ರು ಮಾಡೋದ್ರ ಮಂಡ್ಯಕ್ಕೆ CSR ಫಂಡು ಅಲ್ಟಿಮೇಟ್ ಅಲ್ಲ. CSR ಫಂಡು ಈ ರಾಜ್ಯದ ಕಂಪ್ನಿಗಳು, ಈ ರಾಜ್ಯದ ಕಂಪ್ನಿಗಳು ಸರ್ಕಾರದ ಸಹಕಾರ ತಗೊಂಡು ಮಾಡಿರ್ತಾರೆ. ಇಷ್ಟು % CSR ಫಂಡ್ ಕೊಡಬೇಕು ಅಂತಿದೆ. ಅದರಲ್ಲಿ ರಾಜ್ಯ ಸರ್ಕಾರನೂ ಕೊಡಿಸ್ತಾ ಇದೆ. ನಾವು ಬೇಕಾದಷ್ಟು ಸ್ಕೂಲ್, ಕಾಲೇಜುಗಳಿಗೆ, ಹಾಸ್ಪಿಟ್ಲಿಗೆ ಕೊಡ್ತೀವಿ. ಏನೂ ಅಲ್ಲ ನಮ್ಮ ಕೈಲಿ. ಆ CSR ಫಂಡ್ ತರುವಂಥ ದೊಡ್ಡ ಮಂತ್ರಿ ಅಲ್ಲ ನಾನು. ಇವತ್ತು ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದೀನಿ, ECG ಮಿಷಿನ್ ಕೊಡಿಸಿದ್ದೀನಿ, ಏನೇನೋ ಮಾಡಿಸಿದ್ದೀವಿ. ಅದೆಲ್ಲ ಅಲ್ಲ. ಬಟ್ ಮಾಡಲಿ, ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ಬಾಯಿಗೆ ಬಂದು ಮಾತಾಡೋದು, ಏನು ಕಿತ್ತು ದಬ್ಬಾಕವ್ರು ಅನ್ನೋದು ಅದ್ರ ಅಪ್ಪನಂಗೆ ಹೇಳಕ್ಕೆ ಬರಲ್ವ ನನಗೆ. ಮಾತಾಡೋದು ಸೌಜನ್ಯಕ್ಕೆ ಮಾತಾಡೋದು ಕಲ್ತ್ಕೊಳಕ್ಕೆ ಹೇಳ್ರಿ. ನನ್ನಂಗೆ ಸ್ವಲ್ಪ ಭಾಷೆನ ಒಳ್ಳೆ ರೀತಿಲಿ ಉಪಯೋಗಿಸಕ್ಕೆ ಹೇಳ್ರಿ. ಏಕವಚನ ಉಪಯೋಗಿಸೋದು, ಅವನು ಯಾರು ಗೊತ್ತು, ಅವನ ಸಾಧನೆ ಏನು ಗೊತ್ತು, ಅವನೇನೋ ಮಾಡಿಬಿಡ್ತೀನಿ, ಇವನ್ನೇನೋ ಮಾಡಿಬಿಡ್ತೀನಿ, ಅವನ ಹತ್ರ ಕೇಳಬೇಕಾ? ಭಾಷೆನ ಗೌರವಯುತವಾಗಿ ಉಪಯೋಗಿಸಿ. ಅವ್ರದ್ದು ಎಷ್ಟೇ ದೊಡ್ಡವ್ರು ಇರ್ಬೋದು, ನನಗೇನು ಚಿಕ್ಕವ್ರು ಇರ್ಬೋದು, ಅವ್ರಿಗೂ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.